ಊರುಗಡೂರಿನಲ್ಲಿ ಇತ್ತೀಚೆಗೆ ಒಬ್ಬ ಬಾಲಕ ಸಂಕೇತ್ ಅನ್ನುವಂಥವನ್ನ ಹೊಡೆದು ಅಮಾನುಷವಾಗಿ ಒಂದು ಮರ್ಡರ್ ಆಯಿತು. ಇದ್ರ ಬಗ್ಗೆ ಸಾಕಷ್ಟು ಗಲಾಟೆ ಆಯಿತು. ನಾವುಗಳೆಲ್ಲ ಅವ್ರ ಮನೆಗೆ ಹೋಗಿ ಬಂದ್ವಿ, ಎಲ್ಲ ಆಯಿತು. ಪೊಲೀಸರು ಭಾಳ ಬಿಗಿಯಾದ ಕ್ರಮ ತೊಗೊಳ್ತೀವಿ ಅಂತೇಳಿ ಅಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ. ಆದರೆ ಅವನ ಸಮಾಧಿ ಸ್ಥಳವನ್ನು ನಿನ್ನೆ ಒಡೆದು ಹಾಕಿದ್ದಾರೆ ಅಂತ ಕೇಳಿ ಅತ್ಯಂತ ನೋವಾಯಿತು. ಏನು ವ್ಯವಸ್ಥೆ ಇದೆಯಾ? ಪೊಲೀಸ್ ವ್ಯವಸ್ಥೆ ನಮ್ಮಲ್ಲಿ ಇದೆಯಾ? ಯಾರು ಹೇಳೋರು ಕೇಳೋರು ಇದ್ದಾರಾ? ಅವರಿಗೇನಾದರೂ ಕಾನೂನು ಕಟ್ಟಲೆ ಬಗ್ಗೆ ಅಲ್ಲಿರೋರಿಗೇನಾದ್ರು ಆಸಕ್ತಿ ಇದೆಯಾ? ಯಾತಕ್ಕಾಗಿ ಹೀಗಾಗ್ತಾ ಇದೆ ಶಿವಮೊಗ್ಗ? ಭಾಳ ಇನ್ಯಾವುದೋ ಸಂದರ್ಭದಲ್ಲಿ ಕೈ ಮೀರಿ ಹೋಗುತ್ತೆ. ಇದು ಖಂಡಿತವಾಗ ಇದು ಯಾರು ಮಾಡಿದ್ದು, ಹೇಗೆ ಮಾಡಿದ್ದು ಅನ್ನುವಂಥದ್ದನ್ನ ತಕ್ಷಣ ಕಂಡುಹಿಡಿಬೇಕು, ತಕ್ಷಣ ಅರೆಸ್ಟ್ ಮಾಡಬೇಕು. ಇನ್ಯಾವತ್ತೂ ಕೂಡ ಹೀಗೆ ಆಗದಿದ್ದ ಹಾಗೇ ನೋಡ್ಕೊಂಡು, ಯಾಕಂದರೆ ಇದು ಆ ಬಾಲಕನ ಸಮಾಧಿ ಅಂತ ಹೇಳಿದ್ರೆ ಭಾಳ ಜನರ ಭಾವನೆಗಳು ಅದರ ಮೇಲಿದೆ. ಅದರಿಂದ ಅದಕ್ಕೆ ಏನೇ ಚ್ಯುತಿ ಆದರೂ ಕೂಡ ಎಲ್ಲರ ಮನಸ್ಸಿಗೆ ಕಸಿವಿಸಿ ಆಗ್ತದೆ. ಆಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಡುವಂಥ ಎಲ್ಲ ಸಂದರ್ಭಗಳು ಕಾಣ್ತದೆ. ತಕ್ಷಣ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕು. ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇವೆಲ್ಲ ಸಹಜ ಅನ್ನುವಂಥ ರೀತಿಯಲ್ಲಿ ಆಗ್ತಾಯಿದೆ. ಈ ಕೃತ್ಯ ಮಾಡೋರಿಗೆ ಕಾಂಗ್ರೆಸ್ ಸರ್ಕಾರ ಒಂದು ಹಾಸಿಗೆ ಹಾಸಿಕೊಟ್ಟಂಗೆ ಆಗಿದೆ. ಇದು ಬಹಳ ನೋವಿನ ಸಂಖ್ಯೆ. ಇತ್ತೀಚೆಗೆ ಭಾಳಷ್ಟು ಇಂಥದ್ದು ಘಟನೆಗಳು ಆಗ್ತಾ ಇದ್ದಾವೆ. ಇದನ್ನು ಪ್ರತಿಭಟನೆ ಮಾಡಿದವ್ರ ಮೇಲೆ ಕೇಸ್ ಹಾಕ್ತಾರೆ ಹೊರತು ಇದನ್ನು ಮಾಡಿದವ್ರ ಮೇಲೆ ಕೇಸ್ ಹಾಕ್ತಾರೆ. ಇದು ಇವತ್ತು ಇಂಥ ಪ್ರಕರಣವನ್ನು ಮಾಡೋರಿಗೆ ಒಂದು ದೊಡ್ಡ ಶಕ್ತಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ತಕ್ಷಣ ಸರ್ಕಾರ ಎಚ್ಚೆತ್ತು ಇದನ್ನು ಸರಿಪಡಿಸ್ಬೇಕು ಮತ್ತು ಸಮಾಜಕ್ಕೆ ತಿಳಿಸ್ಬೇಕು. ನಾವು ಸಹಿಸೋದಿಲ್ಲ ಅಂತೇಳಿ.